ಯಾಕೋ ವಿದ್ಯಾ, ಯಾಕೆ ಅವಳನ್ನ ಹಾಗೆ ಎಳ್ಕೊಂಡ್ ಬರ್ತಾ ಇದೀಯಾ? ಎಲ್ಲಮ್ಮ, ಎಲ್ಲಿ ಅವರು? ಯಾರನ್ನ ಹುಡುಕ್ತಿದ್ಯಾ? ಇವಳು ಲಲಿತಾ ಸಹಸ್ರನಾಮ ಹೇಳ್ಕೊಡಕ್ ಬರ್ತಾರಲ್ಲ ಅವರು. ಅವ್ರು ಇಲ್ಲ ಕಣೋ, ಬೆಳಿಗ್ಗೆ ಇಬ್ರು ಜೊತೆಗೆ ಹೊರಟ್ರು. ಇವಳು ದೇವಸ್ಥಾನದಲ್ಲಿ ಬಿಟ್ಟು ಅವ್ರ ಊರಿಗೆ ಹೋಗಿರ್ಬೇಕು. ಅವ್ರು ಯಾಕೀಗ? ಏನಾಯ್ತೀಗ? ನನ್ನ ಕೈ ಕಾಲೆಲ್ಲ ನಡುಕ್ತಾ ಇದೆ. ಗಾಬರಿ ಮಾಡ್ಬೇಡ, ಏನಾಯ್ತೋ? ತಮ್ಮ ಆದವನು ಅಕ್ಕನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ರಮ್ಮ ಅವರು. ಜಗತ್ನಲ್ಲಿ ಒಡ ಹುಟ್ಟಿದರೆ ಮಾತ್ರ ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ಲ, ಇರೋರೆಲ್ರೂ ಅದೇ ಥರ ನೋಡಬೇಕು ಅಂತ ಹೇಳ್ಕೊಟ್ರು. ನನ್ನ ಮನಸ್ಸಿನ ಕಣ್ಣನ್ನು ತೆರೆಸಿದ್ರಮ್ಮ. ಅಬ್ಬಾ, ನೀನು ಅವಳನ್ನ ಎಳ್ಕೊಂಡು ಬಂದಿದ್ದ ರಬ್ಸ ನೋಡಿದ್ರೆ ನನಗೆ ಹೆದರಿಕೆ ಆಗಿತ್ತು. ಏನು ನಡೀತೋ? ಅವ್ರು ಹೇಳದೇ ಇದ್ರೆ ಇವತ್ತು ನಾನು ಜಾಜಿ ಅಕ್ಕನ ಕಾಪಾಡೋದಕ್ಕೆ ಆಗ್ತಾ ಇರಲಿಲ್ಲ. ಜಗ್ಗಿ ಇವತ್ತು ದೇವಸ್ಥಾನದ ಹತ್ರ ಜಾಜಿ ಅಕ್ಕನ ಎಳ್ಕೊಂಡು ಹೋಗ್ತಾ ಇದ್ದ. ಸರಿಯಾಗಿ ಪಾಠ ಕಲ್ಸಿ ಬಂದಿದ್ದೀನಿ. ಇನ್ನು ಮುಂದೆ ಜಾಜಿ ಅಕ್ಕನಲ್ಲ, ಬೇರೆ ಯಾವ ಹೆಣ್ಮಕ್ಳನ್ನು ಕಣ್ಣೆತ್ತು ಸಹ ನೋಡಬಾರ್ದು, ಹಂಗೆ ಮಾಡಿ ಬಂದಿದ್ದೀನಿ. ನಾನು ಹೇಳಿದ್ದು ನಿನ್ನ ಮನಸ್ಸಿಗೆ ಅರ್ಥ ಆಯ್ತಲ್ಲ, ಅದಕ್ಕೆ ನನಗೆ ಖುಷಿ ಆಯಿತು. ಸದ್ಯ ಒಂದು ಅವಾಂತರ ತಪ್ಪಿತು. ಜಾಜಿಗೂ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆತಂಕ ಇತ್ತು. ಅವಳು ಮನೆಗೆ ಬರೋವರೆಗೂ ನನಗೂ ಆತಂಕ ಇರೋದು. ಜಾಜಿ, ಹೋಗ ಮಹಾತಾಯಿಗೆ ದೀಪ ಹಚ್ಚು.